ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅವಳಿಗೂ ಕೊಡ್ತೀನಮ್ಮ. ನೀನು ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಮೊದಲು ನೀನ್ ಮಾಡು. ಪರವಾಗಿಲ್ಲ ಅತ್ತೆ, ಮೊದ್ಲು ಹೋಗಿ ಅವಳು ಕೊಡಿ. ಅಲ್ಲ ತುಳಸಿ, ನಾನು ಊಟ ಕೊಟ್ರೆ ಅವಳು ತಿಂತಾಳಾ? ತಿಂತಾಳತ್ತೆ, ಹೋಗಿ ಅವಳು ಕೊಡಿ. ಸರಿ. ಜ್ಯೋತಿ, ತಗೊಳಮ್ಮ, ಸ್ವಲ್ಪ ಊಟ ಮಾಡು. ನನಗ್ ಬೇಡ. ಬೇಡ ಅಂದ್ರೆ ಹೇಗಮ್ಮ? ಹಸ್ಕೊಂಡಿದ್ಯಾ? ತಗೋ, ಸ್ವಲ್ಪ ಮಾಡು ಜ್ಯೋತಿ. ನನಗ್ ಬೇಡ. ಜ್ಯೋತಿ, ಜ್ಯೋತಿ, ಊಟ ಎಲ್ಲ ಚೆಲ್ಬಿಟ್ಟಿಯಲ್ಲಮ್ಮ. ನಿಮ್ ಮನೆ ಕಡೆಯಿಂದ ಬೀಸೋ ಗಾಳಿ ಕೂಡ ನಾವು ಉಸಿರಾಡಕ್ ಇಷ್ಟಪಡಲ್ಲ. ಅಂತದ್ರಲ್ಲಿ ನೀವು ಕೊಟ್ಟಿರೋ ಊಟ ತಿಂತೀನಾ? ಹಾಗಂದ್ರೆ ಹೇಗ್ ಜ್ಯೋತಿ? ಬೆಳಿಗ್ಗೆಯಿಂದ ಉಪವಾಸ ಇದೆಯಾ? ಹಸ್ಕೊಂಡ್ ಸಾಯ್ತೀನಿ ಹೊರತು ಶತ್ರುಗಳ ಮನೆಯಿಂದ ಊಟ ತಿನ್ನಲ್ಲ. ಜ್ಯೋತಿ, ಶತ್ರುಗಳು ಅಂತ ಯಾಕೆ ಹೇಳ್ತಾ ಇದ್ಯಾ? ಶತ್ರುಗಳನ್ನ ಶತ್ರುಗಳು ಅಂದೆ ಇನ್ನೇನು ಹೇಳಕ್ಕಾಗತ್ತೆ? ಯಾರಿಗ್ ಗೊತ್ತು ಆ ಊಟದಲ್ಲಿ ವಿಷ ಇತ್ತೋ ಏನೋ. ಜ್ಯೋತಿ, ಈ ಮಾತನ್ನ ವಾಪಸ್ ತಗೋ. ವಿಷ ಹಾಕಿ ಕೊಲ್ಲೋಷ್ಟು ನೀಚರಲ್ಲ ನಾವು. ಅದು ತಿನ್ನೋ ಅಂದಲ್ಲಿ. ಹೌದೌದು, ನೀವೆಲ್ಲ ವಿಷ ತಿನ್ಸಿ ಕೊಲ್ಲೋರಲ್ಲ, ತಲೆ ಹೊಡೆದು ಕೊಲ್ಲೋರು. ಅರಿದೆ ಆಗಿರೋ ತಪ್ಪನ ಪದೇ ಪದೇ ಎತ್ತಾಡ್ಬೇಡ. ನೋಡು, ನೀನು ನನ್ನ ಮಗಳಿದ್ದಾಗೆ. ಮಗಳಿಗೆ ಯಾರಾದ್ರೂ ವಿಷ ಹಾಕ್ತಾರಾ?